ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇನ್ನು ಮುಂದಿನ ಹಂತ ಕಲಶ ಪೂಜೆ. ಕಲಶ ಅಂದ್ರೇನು, ಈ ಕಲಶ ಯಾಕೆ ಇಂಪಾರ್ಟೆಂಟು, ಕಲಶದ ನೀರನ್ನು ಯಾಕೆ ದೇವರಿಗೆ ಅಭಿಷೇಕ ಮಾಡಬೇಕು ಅವೆಲ್ಲ ಕೇಳಿದೆವು. ಬ್ರಹ್ಮ ಕಲಶ, ಶ್ರೀಗಳಿಂದ ಬ್ರಹ್ಮ ಕಲಶ, ಅದು ಯಾವುದೋ ದೇವಸ್ಥಾನದ ವರದಂತಿ ಬ್ಯಾನರ್ ಹಾಕಿರ್ತಾರೆ, ಶ್ರೀಗಳಿಂದ ಕಲಶಾಭಿಷೇಕ ಅಂತ. ಸೊ ಈ ಕಲಶಕ್ಕೆ ಅಷ್ಟು ಪ್ರಾಧಾನ್ಯತೆ ಯಾಕೆ, ಯಾಕೆ ಅಷ್ಟು ಇಂಪಾರ್ಟೆಂಟು, ಓವರಾಲ್ ನೀರು ಯಾಕೆ ಅಷ್ಟು ಇಂಪಾರ್ಟೆಂಟು. ಆಪಸ್ವಭಾವತೋ ಶುದ್ಧ ಅಂತ, ಸ್ವಭಾವದಿಂದಲೇ ಆ ನೀರು ಶುದ್ಧ, ಮತ್ತೆ ಅದು ಯಾವುದನ್ನ ಸ್ಪರ್ಶ ಮಾಡುತ್ತೆ ಅದೆಲ್ಲವನ್ನು ಅದು ಶುದ್ಧ ಮಾಡುತ್ತೆ. ಪಂಚಭೂತಗಳನ್ನು ನಾವು ನೋಡಿದರೆ ಶುದ್ಧ ಮಾಡುವ ಏನಾದರೂ ಒಂದು ಎಲಿಮೆಂಟ್ ಇದೆ ಅಂತ ಆದರೆ ಅದು ನೀರು. ಈಗ ಉದಾಹರಣೆಗೆ ನಮ್ಮ ಬಟ್ಟೆ ಕೊಳೆ ಆಯಿತು, ಪಂಚಭೂತಗಳಲ್ಲಿ ನೀರನ್ನು ಬಿಟ್ಟರೆ ಮತ್ಯಾವುದು ನಮಗೆ ಶುದ್ಧ ಮಾಡಿ ಕೊಡುವಂತಹ ಪಂಚಭೂತಗಳಿಲ್ಲ, ನೀರು ಒಂದೇ. ಅಗ್ನಿಯಲ್ಲಿ ಶುಚಿ ಮಾಡಕ್ಕೆ ಬರುವುದಿಲ್ಲ, ಅಗ್ನಿ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಗಾಳಿಯಿಂದಾಗಲಿ, ಆಕಾಶ ತತ್ವದಿಂದಾಗಲಿ, ಭೂಮಿ ತತ್ವದಿಂದಾಗಲಿ ಶುದ್ಧ ಮಾಡೋದಕ್ಕೆ ಬರೋದಿಲ್ಲ. ಶುದ್ಧ ಮಾಡಬೇಕಂದ್ರೆ ನೀರಿಂದನೇ ತೊಳಿಬೇಕು, ಆಗ ಮಾತ್ರ ಶುದ್ಧ ಆಗುತ್ತೆ. ಬರೀ ಬಟ್ಟೆ ಅಂತಲ್ಲ, ಯಾವುದಾದ್ರೂ ಅಷ್ಟೇ. ಎಲ್ಲೋ ಒಂಚೂರು ಅಶುದ್ಧ ಆಯಿತು ಅಥವಾ ಜಾಗ ಮುಸುರೆ ಆಯಿತು, ಎಂಜಲಾಯಿತು ಅಂದರೆ ಅಲ್ಲಿ ನೀರೇ. ಹಾಗಾಗಿ ಶುದ್ಧೀಕರಣಕ್ಕೆ ನೀರು ಬೇಕು, ಅದು ಒಂದು ಮುಖ. ಆಮೇಲೆ ನಮ್ಮ ಇಡೀ ದೇಹ ಮುಕ್ಕಾಲು ಭಾಗ ನೀರು, 60-70% ನೀರಿಂದನೇ ಕವರ್ ಆಗಿರುವಂತಹ ದೇಹ ಇದು. ಸೊ ಹಾಗಾಗಿ ನಾವು ನೀರನ್ನು ಹೆಚ್ಚು ಕಮ್ಮಿ ಮಾಡಿದರೆ ಮುಕ್ಕಾಲು ಭಾಗ ನಮ್ಮ ದೇಹ ಹೋಗುತ್ತೆ, ಅಂದರೆ ಹಾಳಾಗುತ್ತೆ. ಆ ಅರ್ಥ. 2 ದಿನ ಆಹಾರ ಇಲ್ಲದೇ ಇದ್ರೂ ಅಡ್ಡಿಲ್ಲ, ನೀರು ಮಾತ್ರ ಬೇಕೇ ಬೇಕು. ನೀರಿಲ್ಲದೇ ಇದ್ರೆ ಬಾಡಿಯ ಯಾವ ಪಾರ್ಟ್ಸ್ಗಳು ಕೆಲಸ ಮಾಡೋದಿಲ್ಲ. ಸೊ ಹೀಗೆ ನಾವು ನಿತ್ಯದಲ್ಲಿ ನೀರನ್ನು ಸ್ವೀಕಾರ ಮಾಡೇ ಮಾಡ್ತೀವಿ. ನಮ್ಮ ಜೀವನದ ಇನ್ನೆವಿಟೇಬಲ್ ಆಸ್ಪೆಕ್ಟ್ ನೀರು ಅನ್ನುವಂಥದ್ದು. ಹೀಗಿರುವಾಗ ನಾವು ನೀರನ್ನು ಯಾವ ರೀತಿಯಲ್ಲಿ ತಗೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀರಿಗೆ ಸಂಗ್ರಹಣಾ ಶಕ್ತಿ ಇದೆ. ನಾವು ಅದಕ್ಕೆ ಯಾವ ರೀತಿಯ ಭಾವನೆಗಳನ್ನು ಅಥವಾ ವಿಚಾರಗಳನ್ನು ತುಂಬ್ತೀವಿ ಅದನ್ನು ಅದು ಸಂಗ್ರಹಣೆ ಮಾಡಿ ಅದನ್ನು ಮತ್ತೆ ನಮಗೆ ಕೊಡುತ್ತೆ. ಹಾಗಾಗಿ ನಾವು ನೀರನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬೇಕು. ಈ ನೀರೇನಿದೆ ಇದನ್ನು ನಾವು ಒಂದು ಸಾರಿ ದೇವತಾ ಶಕ್ತಿಗೆ, ದೇವರುಗಳಿಗೆ, ದೇವತೆಗಳಿಗೆ ಒಂದು ಸಾರಿ ಅಭಿಷೇಕ ಮಾಡಿದರೆ, ಅಂದರೆ ಆ ದೇವತೆಗಳ ಮೂಲಕ ಬಂದರೆ ಈ ನೀರಿರೋದು ತೀರ್ಥ ಆಗತ್ತೆ. ಒಂದು ಸಾರಿ ತೀರ್ಥ ಅಂತ ಆದರೆ ಅದು ನಮ್ಮ ದೇಹವನ್ನು, ಮನಸ್ಸನ್ನು, ನಮ್ಮ ಕರ್ಮವನ್ನು ಅಷ್ಟನ್ನು ಶುದ್ಧಿ ಮಾಡುವ ಕೆಪಾಸಿಟಿ ಬರುತ್ತೆ. ಈ ಉದ್ದೇಶಕ್ಕೆ ನಾವು ದೇವರುಗಳಿಗೆ, ದೇವತೆಗಳಿಗೆ ನೀರಿನಿಂದ ಅಭಿಷೇಕ ಮಾಡೋದು. ದೇವರಿಗೆ ಸ್ನಾನ ಬೇಕು ಅಂತಲ್ಲ, ನಮಗೆ ನಾವು ಉದ್ಧಾರ ಆಗಬೇಕು, ನಮ್ಮ ಪಾಪಗಳು ಹೋಗಬೇಕು, ನಾವು ಶುದ್ಧರಾಗಬೇಕು. ಆ ಉದ್ದೇಶಕ್ಕೆ ನಾವು ದೇವರಿಗೆ ಕಲಶಾಭಿಷೇಕ. ಸರಿ, ಇನ್ನು ಆ ಕಲಶ ಅಂದರೆ ಏನು? ಈಗ ಗೊತ್ತಾಯ್ತು ನೀರಿಂದ ಯಾಕೆ ಅಭಿಷೇಕ ಮಾಡಬೇಕು ಅಂತ. ಈ ನೀರಿಂದ ಅಭಿಷೇಕ ಮಾಡಬೇಕಾದ್ರೆ ಆ ಕಲಶ ಯಾಕೆ ಬೇಕು? ಡೈರೆಕ್ಟ್ ನೀರಿಂದ ಅಭಿಷೇಕ ಮಾಡ್ಬೋದಲ್ಲ. ಕಲಶ ಅನ್ನೋ ಒಂದು ಇನ್ಸ್ಟ್ರೂಮೆಂಟಿನ ಅವಶ್ಯಕತೆ ಏನುಂಟಲ್ಲಿ ಅಂತ ಕೇಳಿದರೆ, ಮೊದಲು ಕಲೆಗಳು ಅಂದರೆ ಏನು ಅಂತ ನೋಡ್ಬೇಕು ನಾವು. ಏನು ಕಲೆ ಅಂದರೆ? ಕಲೆ ಅಂದರೆ ಕಲೆ. ಈಗ ಬಟ್ಟೆ ಕಲೆ ಆಯಿತು ಅಂತಾರಲ್ಲ, ಆ ಕಲೆ ಅಲ್ಲ, ಅದು ಕೊಳೆ. ಹಾಗಿದ್ರೆ ಈ ಕಲೆ ಅಂದರೆ ಏನು? ಕಲೆ ಅಂದರೆ ಧ್ವನಿ. ಧ್ವನಿ ಅಂದರೆ ಶಬ್ದ ಅಲ್ಲ. ನಾವು ಅಲ್ಲಿ ನೋಡಿದ್ವಿ, ಓಂಕಾರಕ್ಕೆ, ಪ್ರಣವಕ್ಕೆ 8 ಅಕ್ಷರಗಳು: ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ ಅಂತ. ಓಮಿತಿ ಬ್ರಹ್ಮ, ಓಮಿತ್ಯೇಕಾಕ್ಷರಂ ಅಂತ ಹೇಳಿದಾಗ ಈ ಜಗತ್ತಿನ ಸೃಷ್ಟಿಕರ್ತ ಅಥವಾ ದೇವರು, ಸೋರ್ಸ್ ಆಫ್ ಕ್ರಿಯೇಷನ್ ಅಂತ ನಾವೇನು ಹೇಳ್ತೀವಿ, ಸೃಷ್ಟಿಯ ಮೂಲ ಚೈತನ್ಯ, ಅದು ಅಭಿವ್ಯಕ್ತಗೊಂಡಾಗ, ವ್ಯಕ್ತ ಆದಾಗ ಒಂದು ಧ್ವನಿ, ಆ ಧ್ವನಿಯನ್ನೇ ನಾವು ಓಂಕಾರ ಅಂತ ಹೇಳ್ತೀವಿ. ಇಲ್ಲಿ ಧ್ವನಿಗೂ ಮತ್ತೆ ಶಬ್ದಕ್ಕೂ ವ್ಯತ್ಯಾಸ ಇದೆ. ಶಬ್ದ ಅಂದರೆ 2 ವಸ್ತುಗಳು, 2 ಪಾರ್ಟಿಕಲ್ಸ್ ಘರ್ಷಣೆ ಆದಾಗ ಉಂಟಾಗುವಂಥದ್ದು ಶಬ್ದ. ಆದರೆ ಧ್ವನಿ ಅಂದರೆ ಸ್ವಯಂ ವ್ಯಕ್ತ.
ಆತ್ಮಜೋನಿ ಸ್ವಯಂ ಜಾತೋ ವೈಖಾನ ಸಾಮಗಾಗಿನಃ ಅಂತ. ಅದಕ್ಕೆ ಎರಡು ವಸ್ತುಗಳ ಅವಶ್ಯಕತೆ ಬೇಕಿಲ್ಲ, ಅದು ಸ್ವಯಂ ವ್ಯಕ್ತವಾದದ್ದು, ಹಾಗಾಗಿ ಅದು ಧ್ವನಿ. ಅಂದ್ರೆ ಈ ಸೃಷ್ಟಿ ಏನ್ ನಾವು ನೋಡ್ತಾ ಇದ್ದೀವಿ, ಈ ಪ್ರಪಂಚ, ಇದಕ್ಕೆ ಮೂಲ ಕಾರಣ ಧ್ವನಿ. ಈ ಧ್ವನಿಯ ಸ್ವರೂಪ ಏನು? ಆ ಮೂಲ ಚೈತನ್ಯ ಅಂತ ನಾವೇನು ಹೇಳಿದ್ವಿ, ಆ ಮೂಲ ಚೈತನ್ಯ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಬೇಕಾದ್ರೆ, ಅಂದ್ರೆ ಜಗತ್ತನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಅದಕ್ಕೆ ಆಯಾ ಕೆಪಾಬಿಲಿಟಿಗಳು ಬೇಕು. ಈಗ ನಾವು ದೇವರು ಅಂತ ಯಾರಿಗೆ ಹೇಳೋದು? ಯಾರಿಗೆ ಇದೆಲ್ಲವನ್ನ ಸೃಷ್ಟಿ ಮಾಡುವ, ಇದನ್ನು ಮೇಂಟೈನ್ ಮಾಡುವ, ಇದಷ್ಟನ್ನು ಸಂಹಾರ ಮಾಡುವ ಶಕ್ತಿ ಯಾರಿಗಿದೆ, ಅವರಿಗೆ ನಾವು ದೇವರು ಅಂತ ಹೇಳೋದು. ಸೊ ಈ ದೇವರು ಅಂತ ಅನ್ಸ್ಕೋಬೇಕಾದ್ರೆ ಈ ಎಲ್ಲ ಕೆಪಾಬಿಲಿಟಿಗಳು ಬೇಕಲ್ಲ. ಸೊ ಆ ಮೂಲ ಚೈತನ್ಯಕ್ಕೆ ಇಡೀ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಬೇಕಾದ್ರೆ ಏನೇನು ಕೆಪಾಬಿಲಿಟಿಗಳು, ಏನೇನು ಅಟ್ರಿಬ್ಯೂಟ್ಸ್ ಬೇಕು, ಅದನ್ನೇ ನಾವು ಕಲೆಗಳು ಅಂತ ಹೇಳೋದು. ಕಲೆಗಳು ಧ್ವನಿ ಮಾಧ್ಯಮದಲ್ಲಿದೆ. ಅಂದ್ರೆ ನಾವಿದನ್ನ ನಮ್ಮ ಪಂಚೇಂದ್ರಿಯಗಳಿಂದ ಗ್ರಾಹ ಮಾಡೋದಕ್ಕೆ ಆಗೋದಿಲ್ಲ. ಕಿವಿ ಇದ್ರೆ ಈ ಧ್ವನಿ ಕೇಳೋದಿಲ್ಲ, ಅಂತರಂಗದ ಕಿವಿ ಬೇಕು. ಒಂದೊಂದು ಕಲೆಗಳಿಗೆ ಒಂದೊಂದು ಅಭಿಮಾನಿ ದೇವತೆಗಳಿದ್ದಾರೆ. ಮತ್ತೆ ಈ ಕಲೆಗಳಲ್ಲಿ ಬೇರೆ ಬೇರೆ ಸಂಪ್ರದಾಯದಂತೆ ಬೇರೆ ಬೇರೆ ಕಲೆಗಳು. ಹೇಗೆ ಅಂದರೆ, ಈಗ ವೈಷ್ಣವ ಗ್ರಂಥಗಳು, ವೈಷ್ಣವ ತಂತ್ರಾಗಮಗಳ ಮೂಲಕ ಬಂದಂತಹ ಪಂಚರಾತ್ರಗಳು, ಇದರಿಂದ ನಮಗೆ ಸಿಗುವಂಥದ್ದು 100 ಕಲೆಗಳು, ಅಜಾದಿ ಶಿಂಶುಮಾರ ಅಂತ 100 ಕಲೆಗಳು. ಮತ್ತೆ ನಾವು ಶೈವಾಗಮಗಳು, ಶಾಕ್ತ ಆಗಮಗಳನ್ನು ನೋಡಿದರೆ ಅಲ್ಲಿ ನಮಗೆ ತಪಿನಿ, ತಾಪಿನಿ, ಧೂಮ್ರ, ಮರೀಚಿರ್, ಜ್ವಾಲಿನಿ, ರುಚಿ, ಸುಷುಮ್ನ, ಭೋಗದ, ವಿಶ್ವ, ಬೋಧಿನಿ, ಧಾರಿಣಿ, ಕ್ಷಮ, ಹೀಗೆ ಧೂಮ್ರ, ರುಚಿರುಷ್ಮ, ಜ್ವಲಿನಿ, ಅಮೃತ, ಮಾನದ, ಪೂಷ, ಹೀಗೆ 94 ಕಲೆಗಳು. ಒಟ್ಟಾರೆ ಅದು ಸಂಪ್ರದಾಯದಂತೆ ಬೇರೆ ಬೇರೆ ಆಗತ್ತೆ. ನಾವು ನೋಡ್ಬೇಕಾಗಿರೋದು ಏನಂದ್ರೆ ಮೂಲ ಕಾನ್ಸೆಪ್ಟ್, ಈ ಕಲೆಗಳ ಮೂಲ ಕಾನ್ಸೆಪ್ಟ್. ಈ ಅಕ್ಷರಗಳಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಪ್ರಾಚೀನರು ಗುರುತು ಮಾಡಿ ಇಂತಹ ಶಬ್ದಕ್ಕೆ, ಇಂತಹ ಅಕ್ಷರಕ್ಕೆ ಇಂತಹ ಶಕ್ತಿ ಇದೆ ಅಂತ ಹೇಳಿ ಅದನ್ನ ಗುರುತಿಸಿ ಆಯಾ ಅಕ್ಷರಗಳನ್ನ ಒಂದೊಂದು ಗ್ರೂಪ್ ಮಾಡಿ, ಇದನ್ನ ನೀವು ಉಪಾಸನೆ ಮಾಡಿದರೆ, ಇದನ್ನ ನೀವು ಕಲಶದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿ ನೀವು ಅಭಿಷೇಕ ಮಾಡಿದರೆ ನಿಮಗೆ ಈ ರೀತಿಯ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒಂದು ಚೈತನ್ಯ ಇದೆ, ಜೀವ ಇದೆ ಅಂತ ಆದ ಮೇಲೆ ಅಲ್ಲೆಲ್ಲ ಈ ಕಲೆಗಳು ಇರಲೇಬೇಕು. ಇಲ್ಲ ಅಂದ್ರೆ, ಕಲೆ ಇಲ್ಲ ಅಂದ್ರೆ ಅವನಲ್ಲಿ ಕಳೆ ಇಲ್ಲ ಅಂತ ನಾವೇನು ಹೇಳ್ತೀವಲ್ಲ, ಮುಖದಲ್ಲಿ ಕಳೆ ಇಲ್ಲ, ಕಳೆಗುಂದಿದ ಮುಖ ಅಂತ. ಹಾಗೆ ಪ್ರತಿಯೊಂದು ಜೀವನಲ್ಲಿ ಕಲೆ ಇಲ್ಲ ಅಂತ ಆದರೆ ಆ ಜೀವನಿಂದ ಏನು ಕೆಲಸ ಆಗೋದಿಲ್ಲ. ಜೀವ ಒಂದಿರುತ್ತೆ ಬಿಟ್ರೆ ಬೇರೆ ಯಾವ ಕೆಲಸವೂ ಆಗೋದಿಲ್ಲ. ಅದಕ್ಕೆ ಈ ಕಲಾಹೋಮ ಅಂತ ಮಾಡ್ತಾರೆ. ಅಂದ್ರೆ ಅಲ್ಲಿ ಆಕ್ಚುಲಿ ಮಾಡೋದು ತತ್ವಹೋಮ, ಕಲಾ ಅಭಿಷೇಕ. ಆ ಬಿಂಬದಲ್ಲಿ ಏನು ಚೈತನ್ಯ ಇರುತ್ತೆ, ಆ ಚೈತನ್ಯಕ್ಕೆ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಕೆಪಾಬಿಲಿಟಿ ಬೇಕು ಅಂತಾದ್ರೆ ಈ ಕಲಾ ದೇವತೆಗಳ ಸಾನ್ನಿಧ್ಯ ಆ ಬಿಂಬದ ಮೇಲೆ ಇರಬೇಕು. ಆ ಉದ್ದೇಶಕ್ಕೆ ಬ್ರಹ್ಮಕಲಶ, ಆ ಬ್ರಹ್ಮಕಲಶ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಎಲ್ಲ ಕಲಾ ದೇವತೆಗಳನ್ನ ಆವಾಹನೆ ಮಾಡಿ ಅದನ್ನ, ಆ ದೇವತೆಗಳನ್ನ ಆ ಕಲಶದಲ್ಲಿ ತುಂಬಿಸಿರ್ತಾರೆ. ಆ ದೇವತೆಗಳ ಸಾನ್ನಿಧ್ಯ ಆ ಬಿಂಬದಲ್ಲಿ ಉಂಟಾದಾಗ ಆ ಬಿಂಬಕ್ಕೆ ಎಲ್ಲ ಹೇಳಿದ ಎಲ್ಲ ಕಲೆಗಳು ಅದರಲ್ಲಿ ಪರಿಪೂರ್ಣವಾಗಿ ತುಂಬತ್ತೆ. ಆಗ ಅದರ ಚೈತನ್ಯ ಅಭಿವೃದ್ಧಿ ಆಗುತ್ತೆ. ಇದು ಕಲಾಹೋಮದ ಕಾನ್ಸೆಪ್ಟ್, ಕಲಶ ಅಭಿಷೇಕದ ಕಾನ್ಸೆಪ್ಟ್. ಸೊ ಇದಷ್ಟು ಈ ಅಭಿಷೇಕ ಯಾಕೆ, ಕಲಶ ಯಾಕೆ, ಕಲೆಗಳು ಅಂದರೆ ಗೊತ್ತಾಯಿತು. ಇನ್ನು ಈ ಕಲೆಗಳ ಕ್ಲಾಸಿಫಿಕೇಶನ್, ಹೇಗೆ ಅದನ್ನ ವರ್ಗೀಕರಣ ಮಾಡಿದ್ದಾರೆ ಅದನ್ನು ನೋಡಬೇಕು.